ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಆಗಸ್ಟ್ 19ರಿಂದ ಮೀನರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಬಹುದು, ಯಾರನ್ನು ನಂಬಬೇಕು, ಯಾರ ಮಾತಿನಲ್ಲಿ ಎಚ್ಚರಿಕೆ ಇರಬೇಕು, ಹಣಕಾಸಲ್ಲಿ ಯಾವ ತಿರುವು ಬರಬಹುದು, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಾವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು, ಮತ್ತು ಬಹಳ ದಿನಗಳಿಂದ ನೀವು ಕಾಯುತ್ತಿರುವ ಒಂದು ಶುಭ ಸುದ್ದಿ ಯಾವ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಬರಬಹುದು ಎಂಬುದನ್ನು ವಿವರವಾಗಿ ನೋಡೋಣ. ಮೀನರಾಶಿಯವರ ಈ ಮಾಹಿತಿಯನ್ನು ಆರಂಭದಿಂದ ಕೊನೆಯವರೆಗೂ ಕೂಡ ಗಮನದಿಂದ ಕೇಳಿ. ನೀವು ಮೀನರಾಶಿಯವರಾಗಿದ್ದರೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ನಂಬಿದ ವ್ಯಕ್ತಿಯ ನಿಮ್ಮನ್ನು ನಿರಾಸೆಗೊಳಿಸಿರಬಹುದು. ಕುಟುಂಬದ ಜವಾಬ್ದಾರಿ, ಹಣಕಾಸಿನ ಒತ್ತಡ, ಸಾಲ, ಉದ್ಯೋಗದ ಚಿಂತೆ ಅಥವಾ ಸಂಬಂಧದ ಸಮಸ್ಯೆಗಳಿಂದ ಮನಸ್ಸಿಗೆ ನೆಮ್ಮದಿ ಅನ್ನೋದು ಕಡಿಮೆ ಆಗಿರ್ಬೋದು. ಕೆಲವೊಮ್ಮೆ ಯಾರಿಗೂ ಹೇಳಲಾಗದ ನೋವನ್ನು ಮನಸ್ಸಲ್ಲೇ ಇಟ್ಕೊಂಡು ಮೌನವಾಗಿ ಸಾಗಿರ್ಬೋದು. ಆದರೆ ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಿಧಾನವಾಗಿ ಬದಲಾವಣೆಯ ಹಂತ ಆರಂಭ ಆಗ್ಬೋದು. ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಮತ್ತೆ ಬರುತ್ತೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸವಂತೂ ಮತ್ತೆ ಚಲನೆ ಪಡಿಬಹುದು. ನೀವು ಕೈಬಿಟ್ಟಿದ್ದ ಒಂದು ಪ್ರಯತ್ನ ಮತ್ತೆ ಆರಂಭವಾಗುವ ಸಾಧ್ಯತೆ ಇರುತ್ತೆ. ಮೀನರಾಶಿಯವರೇ, ನಿಮ್ಮ ಒಂದು ದೊಡ್ಡ ಗುಣ ಏನಪ್ಪ ಅಂದರೆ, ನೀವು ಇತರರ ನೋವನ್ನು ಬೇಗ ಅರ್ಥ ಮಾಡ್ಕೊಳ್ತೀರಿ. ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತಂದರೆ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡ್ತೀರಿ. ಆದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡಿರ್ಬೋದು. ಇನ್ಮುಂದೆ ನೀವು ಒಂದು ಗಡಿ ರೇಖೆ ಇಟ್ಕೊಳ್ಬೇಕು. ಸಹಾಯ ಮಾಡಿ, ಆದರೆ ನಿಮ್ಮ ಜೀವನವೇ ಸಂಕಷ್ಟಕ್ಕೆ ಸಿಲುಕುವಷ್ಟು ಸಹಾಯ ಮಾಡಬೇಡಿ. ನಿಮ್ಮ ಕುಟುಂಬ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಭವಿಷ್ಯಕ್ಕೂ ಕೂಡ ನೀವು ಜವಾಬ್ದಾರರಾಗಿರ್ತೀರ. ಹಣಕಾಸಿನ ವಿಚಾರದಲ್ಲಿ ಈಗ ವಿಶೇಷ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಆದರೆ ಹಣ ಕೈಗೆ ಬರುವ ಮುನ್ನ ಅದರ ಮೇಲೆ ದೊಡ್ಡ ಯೋಚನೆ ಮಾಡಬೇಡಿ. ಮೊದಲು ಹಣವನ್ನು ಸುರಕ್ಷಿತವಾಗಿ ಉಳಿಸಿ, ನಂತರ ಅಗತ್ಯ ಖರ್ಚು ಮಾಡಿ. ಸಾಲದಲ್ಲಿರುವ ಮೀನರಾಶಿಯವರು ಈಗ ತಮ್ಮ ಸಾಲದ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಬೇಕು. ಎಷ್ಟು ಬಾಕಿ ಇದೆ, ಎಷ್ಟು ಬಡ್ಡಿ, ಎಷ್ಟು ಪ್ರತಿ ತಿಂಗಳು ಎಷ್ಟು ಪಾವತಿ ಮಾಡಬೇಕು ಎಂಬುದನ್ನು ಸರಿಯಾಗಿ ಗಮನಿಸಿ. ಅನಗತ್ಯ ಸಾಲವನ್ನು ತಪ್ಪಿಸಿ. ಯಾರಾದರೂ ನಿಮ್ಮ ಮೇಲೆ ಒತ್ತಡ ಹಾಕಿ ಹಣ ಕೇಳಿದರೆ ಭಾವನೆಯಲ್ಲಿ ನಿರ್ಧಾರ ಮಾಡಬೇಡಿ. ನಿಮ್ಮ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳಿ. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ನಿಮ್ಮ ಕೆಲಸವನ್ನು ಗಮನಿಸುವ ಪ್ರತಿಯೊಬ್ಬರು ಕೂಡ ಇರಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ನಿಧಾನವಾಗಿ ನಿಮಗೆ ಐಡೆಂಟಿಟಿ ಸಿಗಬಹುದು. ನಿಮಗೆ ನಿಮ್ಮ ಕೆಲಸದ ಜಾಗದಲ್ಲಿ ಒಂದು ಹೊಸ ವ್ಯಕ್ತಿಯ ಪರಿಚಯ ಆಗ್ಬೋದು. ಅವರಿಂದ ನೀವು ಅಂದುಕೊಳ್ಳದಂತಹ ಒಂದು ಉನ್ನತ ಪ್ರಗತಿಯನ್ನು ನೀವು ಸಾಧಿಸ್ತೀರಿ. ಅವರು ಎಲ್ಲ ವಿಷಯದಲ್ಲೂ ನಿಮಗೆ ಸಹಾಯ ಮಾಡಬಹುದು. ಇನ್ನು ನೀವು ಯಾರ ಜೊತೆಗೆ ಆದರೂ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಎಲ್ಲ ಷರತ್ತುಗಳನ್ನು ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಇಟ್ಕೋಬೇಕಾಗುತ್ತೆ. ಮಾತಿನ ಭರವಸೆಯ ಮೇಲೆ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡೋದಕ್ಕೆ ಹೋಗಬಾರ್ದು. ಮೀನರಾಶಿಯವರೇ, ಕುಟುಂಬದಲ್ಲಿ ಒಂದು ಪ್ರಮುಖ ವಿಚಾರ ಚರ್ಚೆಗೆ ಬರ್ಬೋದು. ಮನೆ, ಜಮೀನು, ಆಸ್ತಿ ಅಥವಾ ಕುಟುಂಬದ ಹಣಕಾಸಿನ ಸಂಬಂಧಿಸಿದ ವಿಷಯ ಆಗಿರ್ಬೋದು. ನಿಮ್ಮ ಅಭಿಪ್ರಾಯವನ್ನು ಶಾಂತವಾಗಿ ಹೇಳಿ. ಕೋಪದಿಂದ ಮಾತನಾಡಿದರೆ ಸಣ್ಣ ವಿಷಯ ದೊಡ್ಡದಾಗಬಹುದು. ಮನೆಯ ಹಿರಿಯರ ಸಲಹೆ ನಿಮಗೆ ಸಹಾಯ ಮಾಡಬಹುದು. ಪ್ರೀತಿಸುವ ವ್ಯಕ್ತಿಯಿಂದ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ರೆ ಸಣ್ಣ ವಿಷಯವೂ ಕೂಡ ದೊಡ್ಡದಾಗಿ ಕಾಣಬಹುದು. ಅನುಮಾನ ಬಂದಾಗ ತಕ್ಷಣ ನಿರ್ಧಾರ ಮಾಡದೆ ನೇರವಾಗಿ ಮಾತನಾಡಿ. ಮೂರನೇ ವ್ಯಕ್ತಿಯ ಮಾತಿನಿಂದ ನಿಮ್ಮ ಸಂಬಂಧದ ಬಗ್ಗೆ ತೀರ್ಮಾನಿಸಬೇಡಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹಣಕಾಸು ಅಥವಾ ಕುಟುಂಬದ ವಿಚಾರದಲ್ಲಿ ಚರ್ಚೆ ನಡೆಯಬಹುದು. ಒಬ್ಬರು ಮಾತನ್ನು ಮತ್ತೊಬ್ಬರು ಕೇಳಿ. ಸಂಬಂಧದಲ್ಲಿ ಗೆಲುವು ಸೋಲು ಎಂಬುದಕ್ಕಿಂತ ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಮುಖ್ಯವಾಗಿರುತ್ತೆ. ವಿವಾಹವಾಗದವರಿಗೆ ಹೊಸ ಪರಿಚಯ ಬರ್ಬೋದು. ಆದರೆ ತಕ್ಷಣ ನಂಬಿಕೆ ಇಡುವ ಮೊದಲು ಯೋಚನೆ ಮಾಡಿ. ನೀವು ಯಾರು ಮತ್ತು ನಿಮ್ಮಿಂದ ಲಾಭ ಪಡೆಯೋದಕ್ಕೆ ಮಾತ್ರ ಹತ್ತಿರ ಆಗಿರುವವರು ಯಾರು, ನಿಮ್ಮಿಂದ ನಿಜವಾಗ್ಲೂ ಕೂಡ ನಿಮ್ಮನ್ನು ಪ್ರೀತಿ ಮಾಡೋರು ಅನ್ನೋದು ನಿಮಗೆ ಎರಡರಲ್ಲಿ ಕೂಡ ನಿಮಗೆ ಡಿಫ್ರೆನ್ಸ್ ಅನ್ನೋದು ಚೆನ್ನಾಗಿ ಗೊತ್ತಾಗಬೇಕು. ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾತು ಹೇಳಿದ ತಕ್ಷಣ ಜಗಳ ಮಾಡೋದಕ್ಕೆ ಹೋಗಬಾರ್ದು. ಮೀನರಾಶಿಯವರೇ, ಬಹಳ ದಿನಗಳಿಂದ ನಿಂತಿರುವ ಒಂದು ಕೆಲಸ ಮತ್ತೆ ಆರಂಭ ಆಗಬಹುದು. ದಾಖಲೆ, ಉದ್ಯೋಗ, ವ್ಯವಹಾರ, ಹಣ, ಮನೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರ ಆಗಿರಬಹುದು. ಆದರೆ ಆತುರ ಬೇಡ. ಒಂದೊಂದು ಹೆಜ್ಜೆಯಾಗಿ ಮುಂದೆ ಸಾಗಿರಿ. ಮುಂದಿನ ಭಾಗದಲ್ಲಿ ಹಣಕಾಸಿನ ನಿಮಗೆ ಬದಲಾವಣೆ ಏನು ಮತ್ತು ಫಲಿತಾಂಶದ ಎರಡನೇ ಭಾಗದಲ್ಲಿ ನಾವು ಎಲ್ಲವನ್ನು ಕೂಡ ನೋಡೋಣ. ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಮತ್ತು ನಿಮ್ಮ ಕೆಲಸದ ಜಾಗದಲ್ಲಿ ಹೊಸ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಜೀವನವೇ ಬದಲಾಗಬಹುದು.